ಸರ್ ಇನ್ನೊಂದು ಹೊಸ ಟಾಕ್, ಯಾಕಂದರೆ ಕನ್ನಡದ ಕ್ರೇಜಿ ಸ್ಟಾರ್ ರವಿಚಂದ್ರ ಅವ್ರ ಜೊತೆ ರಜನಿಕಾಂತ್ ಇವರು ಚಿರಂಜೀವಿ ಅವರು ಮಾಡಿದ್ರು ಭಾಳ ವರ್ಷಗಳ ಹಿಂದೆ. ಮತ್ತೆ ಅವ್ರು ಕನ್ನಡ ಕಡೆ ತಲೆ ಹಾಕಲಿಲ್ಲ ಅನ್ಸ್ಬೋದು. ಇವತ್ತು ನಿಮ್ಮ ಚಿತ್ರ ಮುಖಾಂತರ ಅವ್ರು ಬರ್ತಾ ಇದ್ದಾರೆ ಅಂತ ಸುದ್ದಿ ಎಲ್ಲ ಕಡೆ ಇದೆ. ಹೇಗಿತ್ತು ಅಪ್ರೋಚ್, ಹೇಗಿತ್ತು, ಏನಂದ್ರು? ಅಂದರೆ ಹೇಗಂದ್ರೆ ನೋಡಿ, ಈಗ ಸ್ವಯಂ ಕೃಷಿ ಅಂತಕ್ಕಂಥದ್ದನ್ನ ನಾನು ನಿಜವಾಗ್ಲೂ ಹೇಳ್ತೇನೆ. ನಾವು ಸ್ವಯಂ ಕೃಷಿ ಅಂತ ವರ್ಡ್ನ ಇಟ್ಕೊಂಡು ನಾವು ನಿಮ್ಗೆ ಈಗೆಲ್ಲ ಗೊತ್ತಿದ್ದಾಗೆ ನಮ್ಮದು ಟಿ ವಿ ಚಾನಲ್ ಇದೆಲ್ಲ ಇರೋದ್ರಿಂದ ನಾವು ಆ ಸ್ವಯಂ ಕೃಷಿ ಅಂತ ಇಟ್ಟ ಮೇಲೆ ಗೊತ್ತಾಗಿದೆ. ಸ್ವಯಂ ಕೃಷಿ 1987ನಲ್ಲೇ ಚಿರಂಜೀವಿ ಅವ್ರ ಮುಖಾಂತರವಾಗಿ ಅವ್ರು ಸ್ವಯಂ ಕೃಷಿ ಅಂತ ಸಿನಿಮಾ ಮಾಡಿ ಆಗಲೇ ಅವರಿಗೆ ರಾಜ್ಯ ಪ್ರಶಸ್ತಿ, ನಂದಿ ಅವಾರ್ಡು, ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿರೋಂಥ ಸಿನಿಮಾ ಮತ್ತು ಒಂದು ಅವ್ರಿಗೇನೆ ಒಂದು ಹೊಸ ತಿರುವನ್ನು ಕೊಟ್ಟಂಥ ಸಿನಿಮಾ ಅದು. ಸೊ ಹಾಗಾಗಿ ಒಂದು ಯೂತ್ ಮೆಸೇಜ್ ಇರ್ತಕ್ಕಂಥ ಕಾನ್ಸೆಪ್ಟ್ ನಮ್ಮದು. ಅಂದರೆ ನಮ್ಮ ಸ್ವಯಂ ಕೃಷಿಗೂ ಅಥವಾ ತೆಲುಗು ಸ್ವಯಂ ಕೃಷಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಮತ್ತು ನಮ್ಮ ಸಿನಿಮಾನ ಕೂಡ ತೆಲುಗಿನಲ್ಲಿ ರೀಮೇಕ್ ಮಾಡ್ತಾ ಇದ್ದಾವೆ, ನಾವು ಮಾಡ್ತಾ ಇದ್ದೀವಿ. ಇದನ್ನೇ ನಾವು ತೆಲುಗಿನಲ್ಲಿ ರೀಮೇಕ್ ಮಾಡ್ತೇವೆ. ಸೊ ಹಾಗಾಗಿ ಇದಕ್ಕೂ ಆ ಸ್ವಯಂ ಕೃಷಿಗೆ ಯಾವುದೇ ಸಂಬಂಧ ಇಲ್ಲ, ಫಸ್ಟ್ ಪಾಯಿಂಟ್. ಎರಡನೇದಾಗಿ, ಈಗ ಚಿರಂಜೀವಿ, ಮೆಗಾಸ್ಟಾರ್ ಚಿರಂಜೀವಿ ಅಂದರೆ ಈಸ್ ನಾಟ್ ಎನ್ ಆರ್ಡಿನರಿ ಪರ್ಸನ್. ಇಡೀ ದಕ್ಷಿಣ ಭಾರತದಲ್ಲಿ ಆ ಥರ ಹೇಳ್ಬೇಕಂದ್ರೆ ಇಂಡಿಯಾದಲ್ಲೇ ಚಿತ್ರೋದ್ಯಮದಲ್ಲಿ ತಂದೆ ಆದಂಥ ಹೆಸರನ್ನ ಕೋಟ್ಯಾಂತರ ಅಭಿಮಾನಿಗಳನ್ನ ಪಡೆದಿರ್ತಕ್ಕಂಥ ನಾನು ಕೂಡ ಅವ್ರ ದೊಡ್ಡ ಫ್ಯಾನ್. ಸೊ ಈ ಒಂದು ಇನ್ಸ್ಪಿರೇಷನಲ್ ಕಾನ್ಸೆಪ್ಟ್ನಲ್ಲಿ ಅವ್ರನ್ನ ಮತ್ತು ಅಂಬರೀಷ್ ಅವ್ರನ್ನ ತರಬೇಕು ಅಂತ ನಮ್ಮ ಸ್ಟಾರ್ಟಿಂಗ್ ಮೊದಲ ದಿನಗಳಿಂದನೇ ಐಡಿಯಾ ಇತ್ತು. ಹಾಗಂದ್ಬಿಟ್ಟು ನಾವು ಕರೆದ ತಕ್ಷಣ ಬರೋದಕ್ಕೆ ಅವ್ರೇನು ಆರ್ಡಿನರಿ ನಟರಲ್ಲ, ಅದಕ್ಕೋಸ್ಕರ ನಾವು ಇಷ್ಟು ದಿವಸ ಡಿಸ್ಕ್ಲೋಸ್ ಮಾಡಲಿಲ್ಲ. ಸೊ ಹೀಗಾಗಿ ಶೂಟಿಂಗ್ ಎಲ್ಲವನ್ನು ಕಂಪ್ಲೀಟ್ ಮಾಡಿದ್ಮೇಲೆ ನಾವು ಒಂದು ಸರಿ ಪ್ರಬಲವಾಗಿ ಕೂತ್ಕೊಂಡು ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡಿದೆ. ಈ ಥರ ಇದೆ ಕಾನ್ಸೆಪ್ಟ್, ಈ ಥರ ಇದೆ, ಈ ಥರ ಒಂದು ಯೂತ್ ಇನ್ಸ್ಪಿರೇಷನಲ್ ಮೆಸೇಜ್ ಇದೆ, ಮೋಟಿವೇಶನ್ ಇದೆ, ನೀವೇ ಬರಬೇಕು, ನೀವೇ ಸ್ವಯಂ ಕೃಷಿಯನ್ನು ಒಂದು ಟೈಟ್ಲ್ ಇಟ್ಟವರು, ಇದರಲ್ಲಿ ಬಂದು ಆ ಪಾತ್ರಕ್ಕೆ ನೀವೇ ಕೊಡಬೇಕು ಅಂತ. ನನಗಂತೂ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಆಯಿತು. ಯಾಕೆಂದರೆ ಬೇಸಿಕಲಿ ನಾನೇ ಒಬ್ಬ ಫ್ಯಾನ್ ಅವ್ರಿಗೆ. ಬಟ್ ಅದಕ್ಕಿಂತ ಹೇಳೋದಾದರೆ, ಅವ್ರ ಬಗ್ಗೆ ಮತ್ತೆ ಹೇಳೋದಾದರೆ, ನಾನು ಅವ್ರು ಎಷ್ಟು ಫ್ಯಾನ್ ಆಗಿದ್ನ ಅವ್ರ ಜೊತೆ ಮಾತಾಡಿದ ಮೇಲೆ ಸುಮಾರು ಒಂದು 40 ಮಿನಿಟ್ಸ್ 2 ಸರಿ ಆ ಥರ ಡಿಸ್ಕಷನ್ ಮಾಡಿದ್ವಿ ಅವ್ರ ಮನೆಯಲ್ಲಿ ಕೂತ್ಕೊಂಡು, ಹೈದ್ರಾಬಾದ್ನಲ್ಲಿ ಬಂಜಾರಾ ಹಿಲ್ಸಲ್ಲಿ. ಸೊ ನಂಗೆ ಅವ್ರ ಬಗ್ಗೆ ಮತ್ತಷ್ಟು ಗೌರವ ಇಮಿಡಿ ಆಯಿತು. ಮತ್ತು ಈ ಚಿತ್ರದ ಆ ಕ್ಯಾರೆಕ್ಟರ್ನಿಂದ ಅವ್ರು ಬರ್ತಕ್ಕಂಥದ್ರಿಂದ ಒಂದು ಹೊಸ ಗ್ಲಾಮರ್ ಬರುತ್ತೆ ನಮ್ಮ ಸಿನಿಮಾಗೆ, ಮತ್ತು ಒಂದು ಒಳ್ಳೆ ಯೂತ್ ಮೆಸೇಜ್ ಆಗುತ್ತೆ ಅಂತ ನಾನು ನಂಬಿದ್ದೇನೆ. ಅವ್ರಿಗೂ ಕೂಡ ಸ್ಕ್ರಿಪ್ಟ್ ತುಂಬ ಇಷ್ಟ ಆಯಿತು. ಅವರು ಕೂಡ ಹೇಳಿದ್ರು, ನಾನು 3 ವರ್ಷಗಳ ನಂತರ ನಾನು ಪೊಲಿಟಿಕಲ್ ಬಂದಮೇಲೆ ಯಾವುದೇ ಇದಕ್ಕೆ ಹೋಗಲಿಲ್ಲ, ನಾನು ನೋಡಬೇಕು ರಶಸ್ ಅದು ಇದಂತ. ರಶಸ್ಸಲ್ಲಿ ತೊಗೊಂಡೋಗಿ ತೋರಿಸಿದ್ದೇವೆ. ಇನ್ನು ಪ್ರಾಯಶಃ ಅವ್ರಿಗೆ ಕೆಲವೇ ದಿನಗಳಲ್ಲಿ ಡೇಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇನ್ನೊಂದು 4-5 ಡೇಸ್ನಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ, ಅವರೇ ಅನೌನ್ಸ್ ಮಾಡ್ತಾರೆ ಅದನ್ನು ಮಾಡ್ತೀವಿ ಅಂತ. ಸೊ ಹಾಗಾಗಿ ಅವ್ರು ಬಂದರೆ ನಿಜವಾಗ್ಲೂ ನಾನೊಬ್ಬ ಅದೃಷ್ಟ ಅಂತ ತಿಳ್ಕೊತೇನೆ. ಐ ಹೋಪ್ ಮಾಡ್ತಾರೆ ಅಂತ. ಚಿರಂಜೀವಿ ಅವ್ರು ಏನಾಗುತ್ತೆ ಸರ್ ಅದನ್ನು ಬಿಟ್ಕೊಡೋದು ಬೇಡ ಅನಿಸುತ್ತೆ. ಯಾಕೆಂದರೆ ಅದು ಬೇಡ, ಫುಲ್ ಸಿನಿಮಾ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮಾಡಿಸೋ ಶಕ್ತಿ ನಮಗೂ ಇಲ್ಲ. ಬಟ್ ಈಸ್ ದ ವೆರಿ ಇನ್ಸ್ಪಿರೇಷನಲ್, ತುಂಬ ವ್ಯಾಲ್ಯೂಯಬಲ್ಲು, ನಿಜವಾಗ್ಲೂ ಅವರೇ ಮಾಡೋಂಥ ಕ್ಯಾರೆಕ್ಟರ್ ಅದು. ಸೊ ಇಟ್ಸ್ ವೆರಿ ವರ್ತ್. ಅವರು ಪ್ರಾಯಶಃ ಒಂದು 4ರಿಂದ 5 ದಿವಸಗಳ ಕಾಲ್ ಶೀಟ್ನಲ್ಲಿ ಅವ್ರ ಶೆಡ್ಯೂಲ್ ಕ್ಲೋಸ್ ಆಗುತ್ತೆ. ಅಂಬರೀಷ್ ಅವರು ಮತ್ತು ಚಿರಂಜೀವಿ ಅವರು ಇಬ್ಬರು ತುಂಬ ಫ್ರೆಂಡ್ಸ್. ಹೌದೌದು, ಅವರಿಬ್ಬರು ಇದರಲ್ಲಿ ಏನಾದ್ರು ಇಬ್ಬರಿಗೂ ನಾನೊಂದು ವಿಷಯ ಹೇಳ್ತೀನಿ ಕೇಳಿ. ನಾನು ಪ್ರಬಲವಾಗಿ ಯಾವುದೇ ಕಾನ್ಸೆಪ್ಟ್ ನಮ್ಮ ನೋಡಿ, ಯಾವುದೇ ಸ್ಟಾರ್ ವ್ಯಾಲ್ಯೂ ಇದ್ದರೂ ಕೂಡ ಸಿನಿಮಾ ಚೆನ್ನಾಗಿದ್ರೇ ಅಲ್ಟಿಮೇಟ್ ಥಿಯೇಟ್ರಲ್ಲಿ ನಿಂತ್ಕೊಳ್ಳಿಕ್ಕೆ ಸಾಧ್ಯ, ಅದು ಬೆಳಿಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಅದು ನಾನು ಇಂಥವರಿಂದನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದು 2-3 ಕ್ಯಾರೆಕ್ಟರ್ಗಳು ಅಷ್ಟೇ. ಸೊ ಅದು ಬಿಟ್ಟರೆ ಇನ್ನು ಉಳಿದಿದ್ದನ್ನೆಲ್ಲನೂ ಆ ಕ್ಯಾರೆಕ್ಟ್ರ್ ಎಂಥವ್ರನ್ನ ಕೇಳುತ್ತೋ ಅಂಥವ್ರನ್ನ ಆ್ಯಪ್ಟ್ ಮಾಡಿದ್ದೇವೆ. ಸೊ ಹಾಗಾಗಿ ಆ ಥರ ಏನಿಲ್ಲ. ಅವ್ರ ಸ್ನೇಹಿತರು ಅಂದ ತಕ್ಷಣ ನಮ್ಮ ಸಿನಿಮಾದ ಸ್ನೇಹಿತರಾಗಿ ಏನೋ ಮಾಡ್ಕೊಳ್ಳೋಣ ಇಲ್ಲ, ಬರೋದಿಲ್ಲ. ಅವ್ರದ್ದು ಬರೋದಿಲ್ಲ, ಬೇರೆ ಬೇರೆ ಕಾಂಬಿನೇಷನ್ಸ್ ಬರುತ್ತೆ. ಬಟ್ ಇಬ್ರಿಗೂ ಒಂದು ಒಳ್ಳೆ ವ್ಯಾಲ್ಯೂಬಲ್ ಇದಿದೆ. ಐ ಹೋಪ್. ಅಂಬರೀಷ್ ಅವರ ಅಪ್ರೋಚ್ ಹೇಗಿತ್ತು? ಅವರು ಸಾಧಾರಣವಾಗಿ ಸಿನಿಮಾಗಳು ಒಪ್ಕೊಳ್ಳೋದು ಕಷ್ಟ ಈಗಿನ. ನಾನು ಯಾಕೆಂದರೆ ಏನಾಗುತ್ತೆ, ಕಾಂಟ್ರವರ್ಸಿ ಮಾಡ್ಕೊಳ್ಳೋಕೆ ನಂಗೆ ಫಸ್ಟ್ ಪಾಯಿಂಟ್ ಇಷ್ಟ ಇಲ್ಲ. ಇನ್ನೆಲ್ಲ ಒಂದು 4-5 ದಿವಸಗಳಲ್ಲಿ ಇದೆ. ಅವು 2 ಪೋರ್ಷನ್ ಬಿಟ್ಟು ಇನ್ನು ಉಳಿದಿರ್ತಕ್ಕಂಥ ಎಲ್ಲನೂ ಕಂಪ್ಲೀಟ್ ಆಗಿಬಿಟ್ಟಿದೆ. ಸೊ ಪ್ರಾಯಶಃ ಇನ್ನು ನಾನು ಮಾತಾಡೋದಕ್ಕೆ ಅವ್ರ ಬಗ್ಗೆ ಏನಿದೆ ಅವ್ರ ಕಡೆಯೇ ಮಾತಾಡ್ಸೋದು ಒಳ್ಳೇದು ಅನಿಸುತ್ತೆ. ಇನ್ನೊಂದು ವಾರದೊಳಗಡೆ ನಾನೇ ಪ್ರೆಸ್ ಮೀಟಲ್ಲಿ ಬಂದು ನಾನು ನಿಮ್ಮ ಮುಂದೆ ಹಂಚ್ಕೊಳ್ತೀನಿ ಆ ಶೇರ್ಸ್ನ ಮತ್ತು ಏನು ಮಾಡಿದ್ವಿ ಅಂತ. ಬಟ್ ಒಂದಂತೂ ಸತ್ಯ, ಈಗಾಗಲೇ ಆಡಿಯೋ ರಿಲೀಸ್ ಆಗಿದೆ. ಇಡೀ ಕನ್ನಡ ಚಿತ್ರರಂಗದ 75 ವರ್ಷಗಳ ಇತಿಹಾಸದಲ್ಲಿ ಪ್ರಾಯಶಃ ಸ್ವಯಂ ಕೃಷಿ ಚಿತ್ರದ ಆಡಿಯೋ ರಿಲೀಸ್ಗಳು ಸೇಲ್ ಆದಷ್ಟು ಇಲ್ಲಿ ತನಕ ಯಾವುದೂ ಆಗಿಲ್ಲ ಅಂತ ನಾನು ಭಾವಿಸಿದ್ದೇನೆ. ಈಗಾಗಲೂ ಸುಮಾರು 5 ಲಕ್ಷಕ್ಕೂ ಅಧಿಕ ಸೇಲ್ ಆಗಿದೆ. ಇನ್ನೂ ಒಂದು 5 ಲಕ್ಷದ ತನಕ ಹೋಗೋ ಚಾನ್ಸಸ್ ಇದೆ. ಈಗಾಗಲೇ ಆಡಿಯೋ ಎಲ್ಲ ಕಡೆಯೂ ಸೂಪರ್ ಡೂಪರಾಗಿ ಹೋಗ್ತಾ ಇದೆ. ಮತ್ತು ಮೂವಿನೂ ಕೂಡ ಅಷ್ಟೇ ಸಿಸ್ಟಮ್ಯಾಟಿಕ್ಕಾಗಿ ಮಾಡಿದ್ದೇವೆ. ಒಂದು ಹೊಸ ಇತಿಹಾಸನ ಕನ್ನಡ ಚಿತ್ರರಂಗದಲ್ಲಿ ಬರಿತೀವಿ ಅಂತ ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಡಿಯೋ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಿಡುಗಡೆ ಮಾಡಿದ್ದಾರೆ, ಅಲ್ಲಿನ ಜನಗಳ ಯಾಕೆಂದರೆ ಬೆಂಗಳೂರು ಮೈಸೂರಲ್ಲೆಲ್ಲ ಒಂದು ಕಡೆ ರಿಲೀಸ್ ಆಗಿಬಿಡುತ್ತೆ. ಒಂದೇ ಸಿನಿಮಾ ಹಲವಾರು ಜಿಲ್ಲೆಗಳಿಗೆ ರಿಲೀಸ್ ಆದಾಗ ಅವರ ಪ್ರತಿಕ್ರಿಯೆ ನೋಡಿ. ಫಸ್ಟು ನನಗೆ ನನಗದೇ ಆಶ್ಚರ್ಯ ಅನಿಸಿದಂದ್ರೆ ಅದರಿಂದನೇ ನನಗೆ ಹೋಪ್ಸ್ ಇದೆ ಇನ್ನೂ ಚೆನ್ನಾಗಿ ನಾವು ಬರ್ತಾ ಮೊದಲು ಫಸ್ಟ್ ಶೂಟಿಂಗ್ ಮಾಡೋದಕ್ಕಿಂತ ಈಗ ಹೋಪ್ಸ್ ಬರಲಿಕ್ಕೆ ಅದೇ ಕಾರಣ. ಒಂದೊಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗೋಷ್ಟ್ರೊಳಗಡೆ
ನಮಗಲ್ಲಿ ಸಾವಿರಗಟ್ಟಲೆ ಜನ ಜಾಸ್ತಿ ಬರ್ತಾ ಇದ್ದಾರೆ, ಸಾವಿರಾರು ಜನ. ಈಗ ಹೊಸಕೋಟೆ, ಕೋಲಾರ, ದೊಡ್ಡಬಳ್ಳಾಪುರ ಪ್ರಾಂತ್ಯಗಳಲ್ಲಿ ನಂಜನಗೂಡಿನಲ್ಲಿ ಮಾಡಿದಂಥ ಸಂದರ್ಭದಲ್ಲಿ 7-8 ಸಾವಿರ ಜನ ಸೇರಿದ್ರು ಅಂದರೆ ನಾನು ಫಸ್ಟ್ ಟೈಮ್ ಇನ್ ಇಂಡಸ್ಟ್ರಿಗೆ. ಇನ್ನೂ ನಾನು ಪಬ್ಲಿಸಿಟಿ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಅಲ್ಲೆಲ್ಲಿ ಕಾಣಿಸ್ಕೊಂಡಿರ್ಬೋದು ಹೊರತಾಗಿ ಇನ್ನೂ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಿಲ್ಲ. ಈಗಾಗಲೇ ಇಷ್ಟೊಂದು ರೆಸ್ಪಾನ್ಸ್ ಸಿಗ್ತಾ ಇರೋದು ಪ್ರಾಯಶಃ ಅದು ನನಗೆ ಪ್ಲಸ್ ಪಾಯಿಂಟ್ ಆಡಿಯೋ ಅನಿಸ್ತಾ ಇದೆ. ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ. ಮತ್ತು ಎಲ್ಲ ಕಡೆಯೂ ನಾವು ಹೋಗಿರೋ ಜಾಗದಲ್ಲಿ ಅವರೇ ಸ್ಟೆಪ್ಸ್ ಹಾಕ್ಕೊಂಡು ಆಡ್ತಾ ಇದ್ದಿದ್ದಂಥದ್ದು ಎಲ್ಲ ತುಂಬ ಇನ್ಸ್ಪಿರೇಷನ್, ನನಗೆ ಉತ್ಸಾಹ ಕೊಡಿಸಿದೆ ಮಾಡ್ಬೋದು. ಸರ್ ಸ್ವಯಂ ಖುಷಿಯಲ್ಲಿ ಕಾಸ್ಟ್ಯೂಮ್ಸ್ ತುಂಬ ರಿಚ್ ಆಗಿದೆ. ಯಾರು ಡಿಸೈನರ್ ಕಾಸ್ಟ್ಯೂಮ್ ಡಿಸೈನರ್? ಅದೇ ಈ ಕಾಸ್ಟ್ಯೂಮ್ಸು ರಿಚ್ಚು ಇದೆ, ಡೆಲ್ಲು ಇದೆ. ಯಾಕಂದರೆ ಇಟ್ಸ್ ಎಂಟೈರ್ ಸ್ವಯಂ ಖುಷಿ ಸ್ಟೋರಿ ಎಲ್ಲೂ ಕೂಡ ಒಂದು ಕಡೆ ಸ್ಟೇ ಆಗೋಲ್ಲ, ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲೆಲ್ಲೋ ಹೋಗುತ್ತೆ. ಇಟ್ಸ್ ಸ್ಟೋರಿ ತುಂಬ ಟ್ರಾವೆಲಿಂಗ್ ಇದೆ. ಸೊ ಇದನ್ನು ನಮ್ಮ ಕಾಸ್ಟ್ಯೂಮರ್ ರಾಮ್ಕುಮಾರ್ ಮಾಡಿದ್ದಾರೆ. ಮತ್ತು ಬಾಂಬೆಯಿಂದ ಒಬ್ಬರು ಇರ್ಫಾನ್ ಅಂದ್ಬಿಟ್ಟು ಈಸ್ ಕಾಸ್ಟ್ಯೂಮ್ ಡಿಸೈನರ್. ನಾವೇ ಡಿಫ್ರೆಂಟ್ ಸ್ಟೈಲಲ್ಲಿ ಕುತ್ಕೊಂಡು ಮಾಡಿಸಿದ್ವಿ. ನಮ್ಮದು ಒಂದು ಡೈರೆಕ್ಷನ್ ಟೀಮ್, ನಾವು ಜನಾರ್ದನ್, ವಿಜಯ್ ಚಂಡೂರ್, ಮಹಾಂತೇಶು, ಕ್ಯಾಮ್ರಾಮೆನ್ಗಳು ಇಬ್ಬರು, ನಮ್ಮೆಲ್ಲ ಒಂದು ಕುತ್ಕೊಂಡು ಒಂದು ಟೀಮಾಗಿ ಡೀಟೈಲ್ ಡಿಸ್ಕಷನ್ ಮಾಡಿ ಒಂದು ದೊಡ್ಡ ಟೀಮ್ ವರ್ಕ್ ಇದು. ಈಗ ಮೈನ್ ಸ್ಕ್ರೀನಲ್ಲಿ ನಾನೇ ಹೀರೋ, ಪ್ರೊಡ್ಯೂಸರ್, ಡೈರೆಕ್ಟರ್ ಅಂತ ಬಂದರೂ ಕೂಡ ನಮ್ಮದೊಂದು ಟೀಮ್ ವರ್ಕ್ ಎಲ್ಲ ವಿಷಯದಲ್ಲೂ. ಹಾಗಾಗಿ ಒಂದು ಎಫೆಕ್ಟಿವ್ ಆಗಿ ಬಂದಿದೆ. ನಮ್ಮ ಚಿತ್ರವನ್ನು ಯಾವುದೇ ಬೇರೆ ಭಾಷೆಗಳಿಗೂ ಚಿತ್ರಕ್ಕೂ ಕಡಿಮೆ ಇಲ್ಲದಿರೋಂಥ ರೀತಿಯಲ್ಲಿ ಮಾಡೋಂಥ ಒಂದು ಪ್ರಯತ್ನ ಮಾಡಿದ್ದೇವೆ. ಐ ಹೋಪ್ ಗೆಲ್ದಿದ್ದೀವಿ ಅಂದ್ಕೊಂಡಿದ್ದೀನಿ ನಾನು. ಥ್ಯಾಂಕ್ ಯು ವೆರಿ ಮಚ್.